ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅಶೂಸ್ ಬ್ಲಾಗ್ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ನಿಮಗೆ ತೋರಿಸ್ತಿರೋ ರೆಸಿಪಿ ಯಾವುದು ಅಂದರೆ ಕರ್ಡ್ ರೈಸ್ನ ಡಿಫ್ರೆಂಟಾಗಿ ಹೇಗೆ ಟ್ರೈ ಮಾಡೋದು ಅಂತ ತೋರಿಸ್ತೀನಿ. ಅದರಲ್ಲೂ ಈ ಸಮ್ಮರ್ ಸೀಸನಲ್ಲಿ ಒಳ್ಳೆ ಬೆಸ್ಟ್ ಡಿಶ್ ಅಂತಲೇ ಹೇಳ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬಿಡೋಣ. ಮೊದಲನೇದಾಗಿ ಒಂದು ಕಡಾಯಿಗೆ ಆಯಿಲ್ ಹಾಕ್ಕೊಂಡು ಅದಕ್ಕೆ ಜೀರಿಗೆ, ಉದ್ದಿನಬೇಳೆ, ಕರಿಬೇವು ಮತ್ತು ಒಂದು ಮೆಣಸಿನ್ಕಾಯಿನ ಹಾಕ್ಕೊಂಡು ಡೀಪ್ ಫ್ರೈ ಮಾಡಬೇಕು. ಡೀಪ್ ಫ್ರೈ ಮಾಡಿ ನಾವು ಏನು ರೈಸ್ ಮಾಡಿ ಎತ್ತಿಟ್ಕೊಂಡಿರ್ತೀವೋ ಆ ವೈಟ್ ರೈಸ್ಗೆ ಕರ್ಡ್ನ ಮಿಕ್ಸ್ ಮಾಡಿ ಕರ್ಡ್ ಜೊತೆಗೆ ನಾವೇನು ಒಗ್ಗರಣೆ ಮಾಡ್ಕೊಂಡಿರ್ತೀವೋ ಆ ಇಂಗ್ರೀಡಿಯೆಂಟ್ಸ್ನ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊಂಡಿರೋದನ್ನೆಲ್ಲ ಅದಕ್ಕೆ ಸೇರಿಸ್ಕೊಂಡು ಅದ್ರ ಜೊತೆಗೆ ಶುಗರ್ ಆ್ಯಡ್ ಮಾಡಬೇಕು. 1 ಸ್ಪೂನ್ ಶುಗರ್ ಆ್ಯಡ್ ಮಾಡಿಕೊಂಡ್ರೆ ಸಖತ್ತಾಗಿರೋ ಒಂದು ಒಳ್ಳೆ ಬೆಸ್ಟ್ ಟೇಸ್ಟ್ ಸಿಗುತ್ತೆ ನಿಮಗೆ. ನಿಜವಾಗ್ಲೂ ಈ ಕರ್ಡ್ ರೈಸ್ನ ಮಸ್ಟ್ ಟ್ರೈ ಮಾಡ್ಬೋದು ಅಂತ ಹೇಳ್ತೀನಿ, ಅಷ್ಟು ಚೆನ್ನಾಗಿದೆ. ಒಂದ್ಸಲ ಟ್ರೈ ಮಾಡಿ, ಡೆಫಿನೆಟ್ಲಿ ನೀವು ಯಾವಾಗಲೂ ಕರ್ಡ್ ರೈಸ್ನ ಮಾಡ್ಕೊಂಡು ತಿಂತೀರಾ. ಇವಾಗ ಆಫೀಸ್ ಎಂಪ್ಲಾಯೀಸ್ ಎಲ್ಲ ಅರ್ಜೆಂಟಾಗಿ ಏನಾದರೂ ಲಂಚ್ ಪ್ರಿಪೇರ್ ಮಾಡ್ಕೊಂಡು ಹೋಗಲೇಬೇಕಾಗಿರುತ್ತೆ. ಟೈಮ್ ಸಿಗದೆ ಇರೋ ರೀಸನು ತುಂಬ ಜನಕ್ಕೆ ಲಂಚ್ನೇನು ಪ್ರಿಪೇರ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಅವರೆಲ್ಲ ನಿಜವಾಗ್ಲೂ ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡಿ. ನೀವು ಯಾವಾಗಲೂ ಲಂಚ್ಗೆ ಇದನ್ನೇ ಪ್ರಿಪೇರ್ ಮಾಡ್ತೀರಾ. ಇದೇ ಥರ ಕುಕ್ಕಿಂಗ್ ಬ್ಲಾಗ್ಸ್ ಬೇಕು ಅಂದರೆ ಅಶೂಸ್ ಬ್ಲಾಗ್ಸ್ನ ವಾಚ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.